ಸೆಲ್ಫಿ ಅಷ್ಟೇ ಆಗುತ್ತೆ ನೋಡಿ ಸರ್. ಈಗ ನಾವು ಕೈಗಾದಿಂದ ಕಾರವಾರದಿಂದ ಕೈಗಾ ನಡೀತಾ ಇದ್ದೇವೆ. ಆದರೆ ಗೋಪ್ಶಿಟ್ಟದಲ್ಲಿ ಇವತ್ತು ಹಾಲ್ಟು. ಗೋಪ್ಶಿಟ್ಟ ಕೇವಲ 1 ಕಿಲೋಮೀಟರ್ ಇದೆ. ನಡೀತಾನೆ ಬಂದಿದ್ದೇವೆ. ನಮ್ಮ ಒಟ್ಟಿಗೆ ಈ ಸೈನ್ಯ ವಿನಯ್ ಅವರು, ನಮ್ಮ ದೀಪೇಶ್ ಅವರು, ನಮ್ಮ ಗುಟೆ ಸರ್ ಅವರು. ನೋಡಿ ಎಷ್ಟು ಎನರ್ಜಿ ನಮ್ಮ ಸಾಹೇಬರಿಗೆ. ಎಲ್ಲೂ ಕೂತ್ಕೊಳ್ಳಿಲ್ಲ. ಇದು ನಮ್ಮ ಎನರ್ಜಿ. ನಮ್ಮ ಇವರು ಹರೀಶ್ ಅವರು ಎಲ್ಲೂ ಕೂತ್ಕೊಳ್ಳಿಲ್ಲ. ಖಾಲಿ ಅರುಣ್ ಸಾಳುಂಕೆ ಸಾಹೇಬರು ನಮಗೆ ಊಟದ ವ್ಯವಸ್ಥೆ ಮಾಡಿದ್ರು. ಈ ದೀಪೇಶ್ ಅವ್ರ ತಂದೆ ತಾಯಿ ನಮಗೆ ಚಹಾ ಎಲ್ಲ ವ್ಯವಸ್ಥೆ ಕೊಟ್ಟರು. ನೋಡಿ ಕಳೆಂಗಡೆ ಹಣ್ಣು ನಮಗೆ ಸದಾಶಿವಗಢದಲ್ಲಿ ಕೊಟ್ಟರು. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರದೀಪ್ ಸರ್ ಅವರು, ಅಲ್ಲಿ ದಿಲೀಪ್ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅವರೆಲ್ಲ ವಿಕ್ಕಿ ಎಲ್ಲ ಕೂಡ್ಕೊಂಡು ನಮ್ಗೊಂದು ಕಲ್ಲಂಗಡಿ ಹಣ್ಣು, ಅದ ನಂತರ ಇದು ಪ್ರೀತಿ ತೋರಿಸಿದ್ರು ನಮ್ಗೆ. ನಾವು ಖಂಡಿತವಾಗ್ಲೂ ಕಾರವಾರ ಕೈಗಾಗಿ ಬರ್ತೇವೆ ಅಂತ ಹೇಳ್ಕೊಂಡು ಪ್ರೀತಿ ತೋರಿಸಿದ್ರು. ಸುಮಾರು ಅಲ್ಲಿಂದ ಒಂದು 20-25 ಜನ ಬರ್ತೇವೆ ಅಂತ ಹೇಳ್ಕೊಂಡು ಪ್ರೀತಿ ತೋರಿಸಿದ್ರು ನಮ್ಗೆ. ಇಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮಲ್ಲಿ ಇದ್ದಾರೆ. ಅದು ಕೂಡ ಖುಷಿ. ನಿತಿನ್ ಅಂತ ಬಾಲ್ಯಕರವರು, ಪಂಚಾಯತಿ ಸದಸ್ಯರಾದಂಥ ದಿಲೀಪ್ ಅವರು, ನಿಜವಾಗ್ಲೂ ಅವ್ರು ಖುಷಿ ಆಗತ್ತೆ ನಮ್ಗೆ ನೋಡಿದ್ರೆ. ಈಗ ನಾವು ಗೋಪ್ಶಿಟ್ಟ ಕೇವಲ 1 ಕಿಲೋಮೀಟರ್ ಇದೆ. ಆದರೆ ಆ ದೇವರ ಇಚ್ಛೆ ಮತ್ತೆ ಕಾರವಾರ ಜನತೆ ಇಚ್ಛೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಇನ್ನೂವರೆಗೆ ಸುಸ್ತಾಗಲಿಲ್ಲ. ಸುಸ್ತೇ ಆಗಲಿಲ್ಲ ನಮಗೆ. ನಿಜವಾಗ್ಲೂ ನಾವು ತಿಳ್ಕೊಂಡಿದ್ದೇವೆ. ನೋಡಿ ಈಗ ಸುಮಾರು ನಾವು 22-23 ಕಿಲೋಮೀಟರ್ 24 ಕಿಲೋಮೀಟರ್ ಬಂದಿದ್ದೇವೆ. ಆದ್ರೂ ಕೂಡ ಸುಸ್ತಾಗಲಿಲ್ಲ. ರಾಜೇಶ್ ಅವರು ಇದ್ದಾರೆ, ರಿಕ್ಷಾ ಅಧ್ಯಕ್ಷರು. ಪೊಲೀಸರು ಪಾಪ ಪೊಲೀಸರು ನಮ್ಗೆ ಆಂಬುಲೆನ್ಸ್ ಕೂಡ ಕೊಟ್ಟಿದ್ದಾರೆ. ನಮ್ಮಲ್ಲಿ ಹಿರಿಯರು ದೊಡ್ಡಣ್ಣವರವರು, ಶ್ರೀಪಾದ್ ಅವರು, ಅಂಬಿಗವರು ಅವರು ನಡ್ಕೊಂಡ್ ಬಂದ್ರು. ಅದು ಸ್ವಲ್ಪ ಸುಸ್ತಾಗಿ ಅವರು ಹಿಂದ್ಗಡೆ ಗಾಡಿಯಲ್ಲಿ ಇಟ್ಕೊಂಡಿದ್ದೇವೆ. ಅವರಿಗೆ ಅವ್ರು ಸ್ವಲ್ಪ ಸುಸ್ತಾಗಿದ್ದಾರೆ. ಆದ್ರೆ ನಮ್ಮಲ್ಲಿ ಏನಿದೆ ಇವತ್ತು ಒಂದು 15-20 ಜನರದ್ದು ಯಾರೂ ಸುಸ್ತಾಗಲಿಲ್ಲ. ನಮ್ಮ 20-22 ಜನ ಇದ್ದಾರೆ, ಸುಸ್ತೇ ಆಗಲಿಲ್ಲ. ಮುಂದ್ಗಡೆ ನೋಡಿ ಅಲ್ಲಿ ಬ್ಯಾನರ್ ಹೋಗ್ತಾ ಇದೆ, ಹಿಂದ್ಗಡೆ ಹೋಗ್ತಿದೆ. ವಯಸ್ಸಾದವ್ರಿಗೆ ನಾವೇ ಬೆಳೆಸ್ಕೊಟ್ಟಿದ್ವಿ. ವಯಸ್ಸಾದ್ರು ನಾವು ನಾಳೆ 70-70 ಅಬೋ ಇದ್ರು ಅವರು. ಅದೇ ಕಲ್ಸ್ಕೊಟ್ಟಿದ್ರು ಅವರು. ಓಕೆ, ಥ್ಯಾಂಕ್ ಯು ವೆರಿ ಮಚ್.